ಹುಬ್ಬಳ್ಳಿಯಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಮಹಿಳೆ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಮಹಿಳೆ ಬಟ್ಟೆ ಬಿಚ್ಚಿ ಹಲ್ಲೆ ಅಂತ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿತು. ಕೇಶವಾಪುರ ಪೊಲೀಸ್ ಠಾಣೆಗೂ ಬಿಜೆಪಿಯಿಂದ ಮುತ್ತಿಗೆಗೆ ಯತ್ನಿಸಲಾಗಿದೆ. ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಪೊಲೀಸರು ಅಂತ ಹೇಳಿ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿತು. ಪೊಲೀಸರ ವಿರುದ್ಧ ಘೋಷಣೆ ಕೂಗಿ ಬಿಜೆಪಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೇಶವಾಪುರ ಠಾಣೆ ಎದುರು ಪೊಲೀಸರಿಂದ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮೇಯರ್ ಜ್ಯೋತಿ ಪಾಟೀಲ್ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಮಹಿಳೆ ವಿವಸ್ತ್ರಗೊಳಿಸಿದ್ದಾರೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರೇ ಮಹಿಳೆ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಬಿಜೆಪಿ ಗಂಭೀರ ಆರೋಪವನ್ನ ಮಾಡಿತ್ತು. ಅದಕ್ಕೆ ಪುಷ್ಟಿ ಎಂಬಂತೆ ಒಂದು ವಿಡಿಯೋ ಕೂಡ ರಿಲೀಸ್ ಆಗಿದೆ. ಆಕೆಯೇ ಆ ಪೊಲೀಸ್ ವ್ಯಾನ್ ಒಳಗೆ ಹತ್ತಿದ ತಕ್ಷಣವೇ ತನ್ನ ಸಮವಸ್ತ್ರವನ್ನ ಬಿಚ್ಚಿ ಎಸ್ತಿದ್ದಾಳೆ, ವಿವಸ್ತ್ರಳಾಗಿದ್ದಾಳೆ. ಜೊತೆಗೆ ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗಳ ಮೇಲೂ ಕೂಡ ಆಕೆ ಹಲ್ಲೆಯನ್ನ ನಡೆಸಿದ್ದಾಳೆ. ಜೊತೆಗೆ ಕಚ್ಚಿ ಗಾಯಗೊಳಿಸಿದ್ದಾಳೆ. ಅದರ ಜೊತೆಗೆ ಇನ್ನು 9 ಕೇಸ್ ಇದೆಯಂತೆ. ಹೀಗಂತ ಎಸ್ಪಿ ಕೂಡ ದಾಖಲೆಯನ್ನ ಕೊಟ್ಟಿದ್ದಾರೆ. ವ್ಯಾನ್ ಹತ್ತಿದ ತಕ್ಷಣವೇ ಆಕೆ ತನ್ನ ವಸ್ತ್ರವನ್ನ ತಾನೇ ಬಿಚ್ಚಿ ಎಸ್ತಿದ್ದಾಳೆ. ಅದು ಕಂಪ್ಲೀಟ್ ಆಗಿ ಆ ದೃಶ್ಯದಲ್ಲಿ ಕಾಣಿಸ್ತಾ ಇದೆ, ಆ ವಿಂಡೋದಲ್ಲಿ ಕಾಣಿಸ್ತಾ ಇದೆ. ಪೊಲೀಸ್ ವ್ಯಾನ್ ನಲ್ಲಿ ಮಹಿಳೆಯನ್ನ ಹತ್ತಿಸ್ಕೊಳ್ಳಲಾಗುತ್ತೆ. ಹತ್ತಿಸ್ಕೊಂಡಿದ್ದ ತಕ್ಷಣವೇ ಆಕೆ ತನ್ನ ವಸ್ತ್ರವನ್ನ ಬಿಚ್ಚಿ ಎಸಿತಾಳೆ. ಹಾಗಾಗಿ ಪೊಲೀಸರು ಆಕೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಅಂತ ಹೇಳಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ವಿವಸ್ತ್ರ ಕೇಸ್ ವಿಚಾರವಾಗಿ ಕೇಶವಾಪುರ ಠಾಣೆ ಪಿಎಸ್ಐ ಕಲಾವತಿ ಚಂದಾವರ್ಕರ್ ಮೇಲೆ ಸುಜಾತ ದಾಳಿಯನ್ನ ನಡೆಸಿದ್ದಾರೆ. ತಪ್ಪಿಸಿಕೊಳ್ಳಲು ರಂಪಾಟ ಮಾಡ್ತಾ ಇದ್ದ ವೇಳೆ ಮಹಿಳಾ ಪಿಎಸ್ಐಗೆ ಕಚ್ಚಿ ಗಾಯಗೊಳಿಸಿದ್ದಾರೆ. ಈ ಬಗ್ಗೆ ಕಲಾವತಿ ಚಂದ್ರಾವರ್ಕರ್ ಮಾತನಾಡಿದ್ದು, ಪೊಲೀಸ್ ವ್ಯಾನ್ಗೆ ಹತ್ತಿಸುವ ವೇಳೆ ರಂಪಾಟ ಮಾಡಿ ನಮಗೆ ಕಚ್ಚಿದ್ದಾಳೆ ಅಂತ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ, ಅವ್ರ ಬ್ರದರ್ ಇದ್ದ ಇನ್ನೊಬ್ಬನು ಅವನು ಎಲ್ಲ ಕೈ ಹಾಕಕ್ಕೆ ಹೋದ. ಆ ಟೈಮ್ನಾಗ ಆಕಿನ ಕ್ಯಾಚ್ ಮಾಡಿ ನಾವು ಹಾಕೋತ್ರಲ್ಲ ಗಾಡಿ ಒಳಗೆ ಹಾಕುವಾಗನೇ ನಮಗೆ ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು. ನಮ್ಮ ASI ಶಕುಂತ್ಲಾ ಅಂತ ಆಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡಿಕೆ ಆಕಿನ ಒಳಗಡೆ ಹಾಕಿದ್ವಿ. ಆಕೆ ಜೊತೆ ಅವ್ರ ಸಿಸ್ಟರ್ ವಿಜಯಲಕ್ಷ್ಮಿ ಅಂತ ವಿಜಯ್ ಅಂತ ಇದ್ಲು. ಅವಳಿಗೆ ಆಕಿ ತನ್ನ ಸೀರೆ ಕಳೆದು ಆಕಿಗೆ ಉರ್ಲು ಹಾಕ್ಲಿಕ್ಕೆ ಹೋದ್ಲು ಒಳಗಡೆ. ಬಟ್ ಆ ಸೀರೆ ನಾವು ಕಸ್ಕೊಳಕ್ಕೆ ಹೋದ್ರೆ ಮತ್ತೆ ನಮ್ಮನ್ನು ಒದ್ದು ಬಿಟ್ಲು. ಇನ್ನೊಬ್ಬಕಿ ಮ್ಯಾಗ್ರೆಟ್ ಅಂತ ಆಕಿ ಕುತ್ತಿಗೆ ಬದ್ದು ಬಿಟ್ಲು. ಆಕಿ ಬಿದ್ದುಬಿಟ್ಲು ಆ ಸೈಡ್. ಅವಳಿಗೆ ಎತ್ತಕ್ಕೆ ಹೋದ್ವಿ, ಅಷ್ಟರೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನಮ್ಮ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಈ ರೀತಿ ಮಾಡಿದ್ರು. ಎಲ್ಲ ಹೇಳಿದ್ರು, ಆ ರೀತಿ ಇದು ಮಾಡಬೇಡಮ್ಮ, ಹೆಣ್ಮಕ್ಳಿದ್ದು ಬಟ್ಟೆ ಹಾಕೋ, ದಯವಿಟ್ಟು ಪ್ಲೀಸ್ ಇದನ್ನು ಹಾಕೊಂಡ್ರೆ ಹಾಕೋ ಅಂತ ಹೇಳಿದ್ರೆ ಏನು ಮುಟ್ಟಕ್ಕೆ ರೆಡಿ ಇಲ್ಲ. ಎಲ್ಲ ನಮ್ಮ ಮೇಲೆ ಎಸೆದ್ಬಿಟ್ಲು ಬಟ್ಟೆ ಎಲ್ಲ. ನನಗೆ ಎಡಗಡೆ ಬಂದು ಕಚ್ಚಿದ್ಲು. ಈಕೆ ನನಗೆ ಕಚ್ಚಿದ್ಲು ಅಂತೇಳಿ ಇವಳು ಜಕ್ಕೊಳಕ್ಕೆ ಹೋದ್ಲು. ಈಕೆಗೆ ಬಲಗಡೆ ಬಂದು ಈಕೆಗೆ ಹೊಟ್ಟೆ ಕಚ್ಚಿದ್ಲು. ಆಕೆ ರೇಖಾ ಹೊರಡಿ ಮೇಡಮ್ಗೆ ಕೊಡ್ತೀವಿ ಅಂತ ಆಕೆ ಹಿಡ್ಕೊಳಕ್ಕೆ ಹೋದ್ಲು. ಕೈಗೆ ಆಕೆ ಪೂರ್ತಿ ಗುದ್ದುಬಿಟ್ರು. ಅವ್ರ ಜೊತೆ ಇದ್ದ ಹೆಣ್ಮಕ್ಳೆಲ್ಲ ನಮ್ಗೆ ಅಸಭ್ಯವರ್ತನೆ ಮಾಡಿ ಎಲ್ಲ ಕಡೆ ಕೈ ಹಾಕಕ್ಕೆ. ಪೊಲೀಸರು ಬಟ್ಟೆ ಬಿಚ್ಚಿದ್ದು ಸುಳ್ಳು, ಮಹಿಳೆಯದ್ದೇ ತಪ್ಪು, ಆಕೆಯನ್ನೇ ವಿವಸ್ತ್ರ ಮಾಡಿಕೊಂಡು ಪೊಲೀಸರನ್ನ ಕಚ್ಚಿದ್ದಾಳೆ. ಇದೊಂದು ಕೆಟ್ಟ ಸಂಸ್ಕೃತಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಆ ಎಮ್ಮನೆ ನಿಸ್ವಸ್ತ್ರ ಮಾಡ್ಕೊಬಿಟ್ಟು, ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್. ಪೊಲೀಸ್ನವ್ರು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಆ ಎಮ್ಮ ಮಾಡಿರ್ತಕ್ಕಂಥದ್ದು, ಅದರಿಂದ ಪೊಲೀಸ್ನವರು ಇರೋದು ಯಾಕೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ, ವಿಚಾರಣೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರಿದ್ದರು. ಅಂಥದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನು ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೋಬೇಕು. ಆ ಎಮ್ಮನೆ ನಿಸ್ವಸ್ತ್ರ ಮಾಡ್ಕೊಬಿಟ್ಟು, ಬೆತ್ತಲೆ ಮಾಡ್ಕೊಬಿಟ್ಟು ಪೊಲೀಸ್ನವ್ರ ಮೇಲೆ, ಮಹಿಳಾ ಪೊಲೀಸ್ನವ್ರ ಮೇಲೆ ಕಚ್ಚಿರೋದು ಎಲ್ಲ ಮಾಡಿದ್ದಾರೆ. ಇಟ್ ಈಸ್ ವೆರಿ ಬ್ಯಾಡ್.
ಪೊಲೀಸ್ನವ್ರು ಅರೆಸ್ಟ್ ಮಾಡೋಕ್ಕೆ ಹೋದಾಗ ಆ ಎಮ್ಮ ಮಾಡಿರ್ತಕ್ಕಂಥದ್ದು ಅದರಿಂದ ಪೊಲೀಸ್ನವರು ಇರೋದು ಯಾಕೆ ಅವ್ರ ಮೇಲೆ ಕಂಪ್ಲೇಂಟ್ ಆಗಿತ್ತು, FIR ಆಗಿತ್ತು. ಅವ್ರನ್ನ ಅರೆಸ್ಟ್ ಮಾಡೋಕ್ಕೆ ಹೋದಾಗ, ವಿಚಾರಣೆ ಮಾಡೋಕ್ಕೆ ಹೋದಾಗ ಅವ್ರ ಮೇಲೆ ಕಚ್ಚಿ ಮಾಡಿ, ಅದು ಸುಮಾರು 10 ಜನಕ್ಕೂ ಹೆಚ್ಚು ಮಹಿಳಾ ಪೊಲೀಸ್ನವರಿದ್ದರು, ಅಂಥದ್ರಲ್ಲಿ ಮಾಡಿದ್ದಾರೆ. ಸೊ ಅದರಿಂದ ಕಾನೂನನ್ನ ಯಾರೂ ಕೂಡ ಕೈಗೆ ತಗೊಳ್ಳಬಾರ್ದು. ಕಾನೂನು ಕೈಗೆ ತಗೊಂಡ್ರೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಬಂಧಿಸಿ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಅದರಲ್ಲೂ ಏನು ರೀತಿಯಲ್ಲಿ ಕರ್ಕೊಂಡು ಹೋಗಿರೋದು ಸಾಕಷ್ಟು ಆಕ್ರೋಶಕ್ಕೆ ಸಹ ಕಾರಣವಾಗಿದೆ. ಈ ಕುರಿತು ಮಾತನಾಡಲಿಕ್ಕೆ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು? ಅಲ್ಲ, ಈ ಒಂದು ಪ್ರಕರಣದಲ್ಲಿ ಏನು ಆರೋಪ ಮಾಡಿದ್ದಾರೆ, ಪೊಲೀಸರು ವ್ಯವಸ್ಥೆಗೊಳಿಸಿದ್ದಾರೆ ಅನ್ನುವಂಥದ್ದು ಅದು ಸಂಪೂರ್ಣ ಸುಳ್ಳು. 1ನೇ ತಾರೀಕು ಒಂದು ಘಟನೆ ನಡೆಯುತ್ತೆ. ಅದರಲ್ಲಿ ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಸ್ಥಳೀಯರಲ್ಲಿದ್ದಂಥ ಗೊಂದಲ ಮತ್ತು ಭಿನ್ನಾಭಿಪ್ರಾಯದಿಂದ ಅಲ್ಲಿ ಗಲಾಟೆ ಆಗಿದೆ. ಗಲಾಟೆ ಆದಮೇಲೆ 3 ಪ್ರತ್ಯೇಕ ಪ್ರಕರಣಗಳನ್ನು ನಾವು ದಾಖಲು ಮಾಡ್ಕೊಂಡಿದ್ದೇವೆ. ಆ 3 ಪ್ರಕರಣಗಳಲ್ಲಿ ಒಂದು ಪ್ರಕರಣದಲ್ಲಿ ಅತ್ಯಂತ ಗಂಭೀರ ಆರೋಪ ಮಾಡಿದ್ರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಪ್ರಮುಖ ಆರೋಪಿ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣಾ ಇನ್ಸ್ಪೆಕ್ಟರು ಆ ಲೇಡಿಯಲ್ಲಿ ಸ್ಥಳಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕೆ ಕುಟುಂಬ ಸದಸ್ಯರು, ಆಕೆ ಅಕ್ಕಪಕ್ಕದ ಮನೆಯವರು, ಆಕೆ ಬೆಂಬಲಿಗರು ಇವರೆಲ್ಲ ಗೊಂದಲ ಕ್ರಿಯೇಟ್ ಮಾಡಿಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅರೆಸ್ಟ್ ಅವಾಯ್ಡ್ ಮಾಡುವಂಥದ್ದು, ತಪ್ಪಿಸ್ಕೊಳುವಂಥದ್ದು ಇದೆಲ್ಲ ಸಾಧ್ಯತೆ ಇದೆ ಅಂತಂದು ಸುಮಾರು 10 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನು ಕರ್ಕೊಂಡೋಗಿ ಆಕೆನ ವಶಕ್ಕೆ ತೊಗೊಂಡಿದ್ದಾರೆ. ವಶಕ್ಕೆ ತೊಗೊಂಡೋಗಿ ಗಾಡಿ ಹತ್ತುವಂಥ ಸಂದರ್ಭದಲ್ಲಿ ಆಕೆ ವ್ಯವಸ್ಥೆಗೊಳ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ದಾಳೆ. ಅದನ್ನು ಓವರ್ ಪವರ್ ಮಾಡಿ ನಮ್ಮ ಸಿಬ್ಬಂದಿಗಳು ಒಳಗೆ ಕರ್ಕೊಂಡೋಗಿದ್ದಾರೆ. ಒಳಗೆ ತೊಗೊಂಡೋದ್ಮೇಲೆ ಆಕೆ ಏಕಾಏಕಿ ಬಟ್ಟೆಯನ್ನು ಕಿತ್ತೆಸ್ತಿದ್ದಾಳೆ. ಆಗ ಸ್ಥಳೀಯರ ಸಹಾಯದಿಂದ ನಮ್ಮ ಮಹಿಳಾ ಪೊಲೀಸ್ ಅಧಿಕಾರಿಗಳೇ ಬೇರೆ ಒಂದು ನೈಟಿಯನ್ನು ತರಿಸ್ಬಿಟ್ಟು ಆಕೆಗೆ ಹಾಕಿರುವಂಥದ್ದು, ಒಂದು ಬಟ್ಟೆ ತರಿಸಿ ಹಾಕಿರುವಂಥದ್ದಾಗಿದೆ. ಆಕೆಯ ಮಾನ ಮುಚ್ಚುವಂಥ ಕೆಲಸ ಮಾಡಿದ್ದೇವೆ ಹೊರತು ಆಕೆಯನ್ನು ವ್ಯವಸ್ಥೆಗೊಳಿಸುವಂಥ ಕೆಲಸ ನಮ್ಮ ಯಾವ ಅಧಿಕಾರಿ ಸಿಬ್ಬಂದಿಗಳು ಮಾಡಿಲ್ಲ. ಪೊಲೀಸರು ಸುಪರ್ದಲ್ಲಿದ್ದಾಗ ಈ ರೀತಿ ಘಟನೆ ಯಾವ ರೀತಿ ಆಯ್ತು ಅಂತ ಸಾಕಷ್ಟು ಇದು ಒಂದು ರೇರೆಸ್ಟ್ ಆಫ್ ದಿ ರೇರ್ ಇನ್ಸಿಡೆಂಟು. ಯಾಕೆಂದರೆ ನಾವು ಈ ಪುರುಷ ಆರೋಪಿಗಳಿದ್ದಂಥ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂಥದ್ದು ಅಥವಾ ಅವರು ಖುದ್ದು ಆತ್ಮಹತ್ಯೆ ಪ್ರಯತ್ನ ಮಾಡುವಂಥದ್ದು, ಚಾಕುಲ್ ಕೈ ಕೊಯ್ಕೊಡುವಂಥದ್ದು ಅಥವಾ ವಿಷ ಕುಡಿಯುವಂಥದ್ದು ಅಥವಾ ತಪ್ಪಿಸ್ಕೊಂಡು ಬಿಲ್ಡಿಂಗಿಂದ ಎಗರುವಂಥದ್ದು, ಹೋಗ್ತಿರೋ ಗಾಡಿಯಿಂದ ಓಡೋಗುವಂಥದ್ದು ಈ ಥರದ್ದೆಲ್ಲ ನಾವು ಗಮನಿಸಿದ್ದೀವಿ. ಆದರೆ ಮಹಿಳೆ ಒಬ್ಬರು ಈ ಥರ ಮಾಡ್ಕೊಂಡಿರುವಂಥದ್ದು ನನಗೂ ಹೆಚ್ಚು ಎಲ್ಲೂ ಗಮನಿಸಿಲ್ಲ. ಅವ್ರನ್ನ ಅರೆಸ್ಟ್ ಮಾಡುವಂಥದ್ದು ಮತ್ತು ಈಗ ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಆಕೆ ಇದ್ದಾರೆ. ನಮ್ಮ PSI ಒಬ್ಬರಿಗೆ ಹೊಟ್ಟೆ ಭಾಗಕ್ಕೆ ಕಚ್ಚಿದಾಳೆ ಆಕೆ. ಅದು ಫೋಟೋಸು, ಇಂಜುರೀಸ್ ಎಲ್ಲ ನೋಡಿದೆ ನಾನು. ಮತ್ತು ನಮ್ಮ 4 ಜನ ಮಹಿಳಾ ಸಿಬ್ಬಂದಿಗಳ ಜೊತೆ ತುಂಬ ಫೋರ್ಸಾಗಿ ಅಗ್ರೆಸಿವ್ ಆಗಿ ಬಿಹೇವ್ ಮಾಡಿ ಹಲ್ಲೆ ಮಾಡಿದ್ದಾಳೆ. ಸೊ ಈ ಥರದ್ದು ಆಗಬಾರ್ದು. ಈಗ ನಾವು ಕೈಗೊಂಡಿರೋ ಕ್ರಮದ ಬಗ್ಗೆ ಯಾರಿಗಾದ್ರೂ ಅಸಮಾಧಾನ ಇದ್ದರೆ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸೂಕ್ತ ವೇದಿಕೆಯಲ್ಲಿ ಅದನ್ನು ಪ್ರಶ್ನೆ ಮಾಡಬೇಕು. ಅದು ಬಿಟ್ಟು ಈ ಥರ ಮಾಡಿರುವಂಥದ್ದು ಅತ್ಯಂತ ಬೇಸರ ತರಿಸುವಂಥದ್ದು. ಯಾಕಂದರೆ ಒಬ್ಬ ಆರೋಪಿತ ಮಹಿಳೆನ ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿಗಳು ಹೋದಂಥ ಸಂದರ್ಭದಲ್ಲೂ ಈ ರೀತಿ ಆರೋಪಗಳು ಬರುತ್ತೆ ಅಂತಂದರೆ ನಾವು ತುಂಬ ಬೇಸರ ಆಗುತ್ತೆ. ಆಕೆ ಮೇಲೆ ಎಷ್ಟು ಪ್ರಕರಣ ಇದೆ ಸರ್ ಈವರೆಗೆ ಒಟ್ಟು 9 ಪ್ರಕರಣಗಳಿದೆ. ಈಗ 1ನೇ ತಾರೀಕಿಂದನೇ ಅಲ್ಲಿ ಸ್ಥಳೀಯರಿಗೆ ಬೇರೆಯವರಿಗೆ ತೊಂದರೆ ಕೊಟ್ಟಿದ್ದು ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು. ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕಚ್ಚಿ ರಕ್ತಗಾಯಗಳನ್ನು ಮಾಡಿರುವಂಥದ್ದು ಅದರದ್ದು ಒಂದು ಪ್ರಕರಣ ಸೇರಿದಂತೆ ಹಳೆ ಕೇಸ್ಗಳು 5 ಸೇರಿದಂತೆ ಒಟ್ಟು 9 ಪ್ರಕರಣಗಳಿದ್ದಾವೆ. ವಿಡಿಯೋ ಯಾರು ಮಾಡಿದರು, ಆಮೇಲೆ ಯಾರು ವೈರಲ್ ಮಾಡಿದರು ಅದೆಲ್ಲವನ್ನು ನಾನು ತನಿಖೆಯನ್ನು ಮಾಡೋಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡ್ತೀನಿ. ಮತ್ತು ಪ್ರತ್ಯೇಕ ಪ್ರಕರಣ ದಾಖಲು ಮಾಡೋ ಅವಶ್ಯಕತೆ ಬಿದ್ದರೆ ಅದನ್ನು ದಾಖಲು ಮಾಡ್ತೀನಿ. ಇದು ಆರೋಪಿತ ಮಹಿಳೆ ಇರ್ಬೋದು ಅಥವಾ ಸಾಮಾನ್ಯ ಮಹಿಳೆ ಇರ್ಬೋದು, ಅವರ ಮಾನಹಾನಿಯಾಗುವಂಥ ಯಾವುದೇ ಒಂದು ವಿಡಿಯೋನ ಯಾರು ವೈರಲ್ ಮಾಡೋದು ತಪ್ಪಾಗುತ್ತೆ. ಅದು ಯಾವ ರೀತಿ ಇವಾಗ ಮಾಧ್ಯಮಗಳಲ್ಲಿ ಅದನ್ನೆಲ್ಲ ಕವರ್ ಮಾಡಿದ್ದೀರಿ. ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಗೆ ಸರ್ಕ್ಯುಲೇಟ್ ಆಗಿರುವಂಥದ್ದು ನೋಡಿದ್ದೀನಿ. ಹಾಗಾಗಿ ಒಂದು ಪ್ರತ್ಯೇಕ ಪ್ರಕರಣ ಅಗತ್ಯ ಬಿದ್ದರೆ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಇದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಮಾತಾಗಿದೆ. ಒಟ್ಟಾರೆ ಏನು ಪೊಲೀಸರು ವ್ಯವಸ್ಥೆಗೊಳಿಸಿಲ್ಲ, ತಾನಾಗಿಯೇ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಆದರೂ ಸಹ ನಾವು ಆಕೆ ಮಾನ ಮುಚ್ಚಿಕೊಂಡು ನಾವು ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿ ಕೊಡುವಂಥ ಕೆಲಸ ಮಾಡಿದ್ವಿ ಅನ್ನೋ ಒಂದು ಮಾತು ಅವರದಾಗಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಇನ್ನು ಪೊಲೀಸರ ವಿರುದ್ಧ ಸುಜಾತಾ ಹಂಡಿ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಉದ್ದೇಶಪೂರ್ವಕವಾಗಿ ಸುಜಾತಾಳನ್ನ ಬಂಧಿಸಲು ಬಂದಿದ್ರು. ಇದನ್ನ ಪ್ರಶ್ನಿಸಿದ ಸುಜಾತಾಳನ್ನ ವಿವಸ್ತ್ರಗೊಳಿಸಲಾಗಿದೆ, ಮನ ಬಂದಂತೆ ಹಲ್ಲೆ ಮಾಡಲಾಗಿದೆ ಅಂತ ಆಕೆಯ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಷ್ಟು ಮಾನ ಬಿಟ್ಟಿ ಅಲ್ಲ ಸರ್, ಒಂದು ಹೆಣ್ಮಗಳು ಮಾನ ಕಳ್ಕೊಂತಾರೆ ಸರ್.
ನೀವು ಇದೆ ಸರ್, ಒಂದು ಹೆಣ್ಮಗಳು ಗಂಡು ಮಕ್ಕಳು ಅದಾರ ಪೊಲೀಸರು, ಹೆಣ್ಮಕ್ಳು ಅಂದರೆ ಲೇಡೀಸ್ ಅಂದಾಗ ನಡಿತೈತಿ. ಒಂದು ಗಂಡು ಮಕ್ಕಳ ಮುಂದೆ ಹಂಗೆ ನಾವು ಹರ್ಕೊಂತೀವಿ ಅಂದ್ರೆ ಅದು ಹೆಂಗೆ ಆಗ್ತೈತೆ ಸರ್? ಅಷ್ಟು ಮಾನ ಬಿಟ್ಟಿಲ್ಲ ಸರ್. ನಾವು ಬಡತನ ಆದ್ರೆ ಬಡವರಾದ್ರೂ ಸ್ವಲ್ಪ ಮಾನ ಮರ್ಯಾದೆಯಿಂದ ನಾವು ಕಾಪಾಡ್ಕೊಂತ ಬರ್ತೀವಿ ಸರ್. ನಾವು ಅಷ್ಟು ವರಷ್ಟು ಇಲ್ಲ ಸರ್, ಅವರು ವರಷ್ಟು ಅದಾರ, ಅಷ್ಟು ಬಿಚ್ಚಾರ ಸರ್, ಮಾಡಿದ್ದೆ ಅವರ ಸರ್. ನಾವು ಗಾಡಿ ಹತ್ತಂದ್ರೆ ನಾವು ಎದಕ್ಕೆ ಹತ್ತಬೇಕು ಸರ್, ಏನು ಕೇಸ್ ಐತೆ ನಮ್ಮ ಮೇಲೆ, ಎದಕ್ಕೆ ಹತ್ತಬೇಕು ಸರ್ ಅಂತೇಳಿ ಅಂದ್ರೆ ಅವ್ರು ಯಾರಿಗೂ ಫೋನ್ ಮಾಡೋಕೆ ಕೊಟ್ಟಿಲ್ಲ ಸರ್. ಎಲ್ಲರ ಕಡೆ ಫೋನ್ ಕಸ್ಕೊಂಡಾರ ಸರ್. ಅವರು ಕಸ್ಕೊಂಡು ನಮ್ಮ ತಮ್ಮಗೆ, ನಮ್ಮ ತಾಯಿಗೆ, ನನಗೆ, ನಮ್ಮ ತಂಗಿಗೆ ಹತ್ತಿಸ್ಕೊಂಡು ಸರ್. ನಮ್ಮ ತಾಯಿ ಹತ್ತಿದ್ಲಿ ಸರ್. ಆದ್ರೂ ಪೊಲೀಸರು ಬೂಟ್ ಕಾಲಿಂದ ಒದ್ದು ನಮ್ಮ ತಾಯಿಗೆ, ನಮ್ಮ ತಮ್ಮಗೆ, ನನಗೆ ಹತ್ತಿಸ್ಕೊಂಡ್ರು ಸರ್. ಅವರು ಒಂದು 30 ಮಂದಿ ಬಂದಾರ ಸರ್. ಮತ್ತು ಸುಜಾತ ಏನು ಮಾಡಿದ್ವಿ ಸರ್, ಈ ಕೇಸ್ನಾಗ ನಮ್ಗೆ ಅರೆಸ್ಟ್ ಮಾಡಾಕತ್ತೀರಿ, ಅದು ಪ್ರೂಫ್ ತೋರಿಸ್ರಿ ಅಂತ ಅಕ್ಕಿ ಸ್ವಲ್ಪ ಬಾಯ್ ಮಾಡಿದ್ವಿ ಸರ್. ನಾವು ಹತ್ತಿದ್ದು ಮೇಡಮ್ ಇಲ್ಲ ಮೊದಲು ಪ್ರೂಫ್ ಏನೈತೆ ತೋರಿಸ್ರಿ ಅಂತ ನಮ್ಮ ತಂಗಿ ಅದ್ಲಿ ಸರ್. ಅಂದ್ರದ್ಕೂಲಿ ಆಕಿನ ಗಾಡಿಯಾಗ ಹತ್ತಿಸ್ಕೊಂಡು ಅರ್ಬೆಲ್ಲ ಹಾಕಿದ್ರು, ಹರಿದು ಪೊಲೀಸವರು ಹರಿದು ಎಲ್ಲ ಬೇರೆ ಬತ್ತಲು ಮಾಡ್ಯಾರ ಸರ್. ನಾವು ಅರ್ಬಿ ಹಾಕಾಕತ್ತೀವಿ ಸರ್. ಆಕೆಗೆ ಅರ್ಬಿ ಇಲ್ಲ ಮೇಡಮ್, ಅರ್ಬಿ ಥರ ಹಾಕ್ರಿ ಅಂದ್ರೆ ನಾವು ಮಾತಾಡಕತ್ತಿದ್ರೆ ನನಗೂ ಕುತ್ತಿಗೆ ಇಚ್ಕಿದ್ರು ಸರ್. ಕುತ್ತಿಗೆ ಇಚ್ಕಿದ್ರು ಸರ್ ಪೊಲೀಸವರು. ಇದೆಲ್ಲ ನೋಡ್ರಿ ಸರ್, ನನ್ನ ಕುತ್ತಿಗೆ ಹಂಗೆ ಇಚ್ಕಿಬಿಟ್ಟಾರ. ಇಚ್ಕಿ ನಿನಗೂ ಸಾಯಿಸಿಬಿಡ್ತೀನಿ ಮತ್ತು ನಿನಗೂ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ್ ಅಸುಂಡಿ, ಮಹಿಳೆಯನ್ನ ವಿವಸ್ತ್ರಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೇಶವಾಪುರ ಠಾಣೆ ಮುಂದೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿದೆ. ಜೊತೆಗೆ ಠಾಣೆಗೆ ಮುತ್ತಿಗೆಯನ್ನ ಹಾಕೋಕ್ಕೂ ಕೂಡ ಯತ್ನಿಸಿರುವಂತದ್ದು. ಹಾಗಾಗಿ ಸದ್ಯಕ್ಕೆ ಅಲ್ಲಿನ ಚಿತ್ರಣ ಹೇಗಿದೆ, ಅದರ ಜೊತೆಗೆ ಈಗ ಏನ್ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದಾರೆ ಅನ್ನುವಂತಹ ವಿಚಾರ ವೈರಲ್ ಆಯ್ತಲ್ಲ, ಈ ಒಂದು ದೃಶ್ಯವೂ ಕೂಡ ಈಗ ವೈರಲ್ ಆಗ್ತಾ ಇದೆ. ಆಕೆಯೇ ವ್ಯಾನ್ಗೆ ಹೋದ ತಕ್ಷಣ ತನ್ನ ವಸ್ತ್ರವನ್ನ ತಾನೇ ಬಿಚ್ಚೆಸ್ತಿದ್ದಾಳೆ ಅನ್ನುವಂಥದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ವಿಡಿಯೋದಲ್ಲಿ. ಇದು ಬಿಜೆಪಿ ನಾಯಕರ ಕಣ್ಣಿಗೆ ಕಾಣಿಸ್ತಾ ಇಲ್ವಾ, ಅಥವಾ ಸುಜಾತ ಅವರ ಕುಟುಂಬಸ್ಥರಿಗೆ ಕಾಣಿಸ್ತಾ ಇಲ್ವಾ? ಜೊತೆಗೆ ಈ ಒಂದು ದೃಶ್ಯ ವೈರಲ್ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಸಂಪೂರ್ಣ ಹೊಣೆ ಪೊಲೀಸ್ ಇಲಾಖೆದ್ದೇ ಆಗ್ತಾ ಇತ್ತು ಅಲ್ವಾ? ಚೈತ್ರ, ಖಂಡಿತ ಅಂತ ಹೇಳ್ಬೋದು. ಇದು ಒಂದು ರೀತಿಯಲ್ಲಿ ಈ ಪ್ರಕರಣ ಒಂದು ರೀತಿಯಲ್ಲಿ ರಾಜಕೀಯ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಏನು ಬೆಳಿಗ್ಗೆ ಆಕೆ ಏನು ವಿವಸ್ತ್ರಗೊಳಿಸಿದಂತಹ ದೃಶ್ಯಗಳು ಲಭ್ಯವಾಗಿದ್ವು. ಅದಾದ ನಂತರ ಆಕೆನೇ ಬಟ್ಟೆ ಬಿಚ್ಕೊಳ್ಳೋದು ಇತ್ಯಾದಿ ಒಂದು ದೃಶ್ಯಗಳು ಲಭ್ಯ ಆದವು. ಅಂದರೆ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಪೊಲೀಸರ ಕರ್ತವ್ಯಕ್ಕೇ ಅಡ್ಡಿಪಡಿಸುವಂತಹ ಒಂದು ಕೆಲಸ ಆಕೆಯಿಂದ ನಡೀತಾ ಅನ್ನೋ ಒಂದು ಆರೋಪ ಸಹ ಕೇಳಬೇಕಿತ್ತು. ಇದಾದ ನಂತರ ಏನಂದರೆ ಒಂದು ರೀತಿಯಲ್ಲಿ ರಾಜಕೀಯ ಸ್ವರೂಪ ಪಡ್ಕೊಂಡಿದ್ದು ಇಡೀ ಪ್ರಕರಣ. ಈಗ BJP ಕಾರ್ಯಕರ್ತರು ಸಹ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ಅದರಲ್ಲೂ ಏನು ಮೇಯರ್ ಜ್ಯೋತಿ ಪಾಟೀಲ್ ಅವರ ನೇತೃತ್ವದಲ್ಲಿನೇ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ನೋಡ್ತಾ ಇರ್ಬೋದು, ಈಗ ನಾವು ಇಲ್ಲಿ ದೃಶ್ಯಗಳು ನೋಡ್ತಾ ಇರ್ಬೋದು. ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಮಾಡಿ ಒಂದು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಮತ್ತು ಈಗಾಗಲೇ ಏನು ಪೊಲೀಸ್ ಕಮಿಷನರ್, ಪೊಲೀಸ್ ಆಯುಕ್ತರು ಸಹ ಬಂದಿದ್ದಾರೆ, ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಏನು ಮೇಯರ್ ಜ್ಯೋತಿ ಪಾಟೀಲ್ ಅವರು ಮತ್ತು ಏನು ಉಪಮೇಯರ್ ಸಂತೋಷ್ ಚವ್ಹಾಣ್ ಅವರು ಅವ್ರನ್ನ ಮಾತುಕತೆ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ದಾರೆ. ಮತ್ತು ಏನು ಘಟನೆ ನಡೀತು ಮತ್ತು ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದ್ದಾರೆ. ಇಲ್ಲಿ ಏನಂದರೆ ಇಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಯಾಕಂದರೆ ಮಹಿಳೆಯನ್ನ ಒಂದು ವೇಳೆ ಆಕೆನೇ ಬಿಚ್ಕೊಂಡಿದ್ದಾಳೆ ಅಂದರೆ ಯಾವ ರೀತಿ ಬಿಚ್ಕೊಂಡ್ಲು, ಅದು ಈ ಪೊಲೀಸರು ಸುಪರ್ದಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಘಟನೆ ಯಾಕೆ ಆಯ್ತು ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಹಾಗಾಗಿನೇ ಈಗ ಮಹಿಳಾ ಏನು ಘಟಕದ ನೇತೃತ್ವದಲ್ಲಿ BJP ಮಹಿಳಾ ಘಟಕದ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಇಲ್ಲಿ ಹೊರಗಡೆ ಮಹಿಳಾ ಕಾರ್ಯಕರ್ತರು ಮತ್ತು BJP ಕಾರ್ಯಕರ್ತರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಒಳಗಡೆ ಏನಂದರೆ ಮೇಯರ್ ಮತ್ತು ಇತರ ಮುಖಂಡರು ಮಾತುಕತೆ ಮಾಡ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ಪ್ರಕರಣ ಸಾಕಷ್ಟು ಏನು ಬೆಳಿಗ್ಗೆಯಿಂದಲೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಟ್ವಿಸ್ಟ್ ಪಡ್ಕೊಳ್ಳೋದ್ರ ಜೊತೆಗೆ ಸಾಕಷ್ಟು ಒಂದು ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಈಗೇನು ಪೊಲೀಸ್ ಆಯುಕ್ತರು ಈಗ ಮಾತುಕತೆ ಮಾಡ್ತಾ ಇದ್ದಾರೆ. ಈಗೇನು ಪೊಲೀಸ್ ಠಾಣೆ ಒಳಗನೆ ಈಗ ಮೇಯರ್ ಮತ್ತು ಉಪಮೇಯರ್ ಮತ್ತು ಇತರೆ ಮುಖಂಡರ ಜೊತೆ ಮತ್ತು ಮಾಜಿ ಶಾಸಕರ ಜೊತೆ ಸಹ ಈ ಒಂದು ಮಾತುಕತೆ ನಡೀತಾ ಇದೆ ಮತ್ತು ಅವರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ಯಾಕಂದರೆ ಪೊಲೀಸರು ಇಲ್ಲೇನಂದರೆ ಈಗ ಏನು ಆ ರೀತಿ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಕನ್ವಿನ್ಸನ್ನು ಅವ್ರು ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಟ್ಟಾರೆ ಇದು ಈ ಒಂದು ಪ್ರಕರಣ ಮಹಿಳೆಯರ ವಿವಸ್ತ್ರ ಪ್ರಕರಣ ಸಾಕಷ್ಟು ರಾಜಕೀಯ ಸ್ವರೂಪ ಪಡ್ಕೊಂಡಿದೆ ಮತ್ತು ಆಕ್ರೋಶಕ್ಕೂ ಸಹ ಎಡೆ ಮಾಡಿಕೊಟ್ಟಿದೆ. ಒಂದು ರೀತಿಯಲ್ಲಿ ತಿರುವಿನ ಮೇಲೆ ತಿರುವು ಪಡ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಶಿವರಾಮಸುಂಡಿ, ಈಗ ಮಹಿಳೆ ವಿವಸ್ತ್ರಳಾಗಿದ್ದಾಳಲ್ಲ, ಆಕೆ ಯಾರು, ಆಕೆ ಹಿನ್ನೆಲೆ ಏನು, ಜೊತೆಗೆ ಈ ಒಂದು ದೃಶ್ಯಗಳು ಯಾವುದೇ BJP ಕಾರ್ಯಕರ್ತೆಯರಿಗೆ ಕಾಣಿಸ್ತಾ ಇಲ್ವಂತ, ಜೊತೆಗೆ ಅಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಆ ವ್ಯಾನ್ ಅನ್ನ ಹತ್ತೋಕ್ಕೂ ಮುಂಚೆಯೇ ಆಕೆ ಪ್ರಿಪೇರ್ ಆಗಿದ್ದಾಳೆ. ಒಬ್ಬ ಮಹಿಳೆ ತನ್ನ ಗೌರವವನ್ನ ಕಾಪಾಡ್ಕೊಳ್ಬೇಕಾಗಿರೋದು ತನ್ನ ಕೈಯಲ್ಲಿರುತ್ತೆ ಹೊರತು ಇನ್ಯಾವುದೇ ಬೇರೆ ವ್ಯಕ್ತಿಗಳ ಕೈಯಲ್ಲಿ ಇರಲ್ಲ. ಆಕೆಗೆ ತನ್ನ ಗೌರವವನ್ನ ಕಾಪಾಡ್ಕೊಳ್ಳಿಕ್ಕಾಗ್ಲಿಲ್ಲ ಅಂತ ಅಂದ್ರೆ ಆಕೆ ವಿರುದ್ಧವಾಗಿ ಈಗ BJP ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟು ಸಮಂಜಸ ಅಂತ ಅನ್ಸುತ್ತೆ?
ಚೈತ್ರ ಒಟ್ಟಿದು ಈಕೆ ಮೇಲೆ ಏನು ಹನಿ ಟ್ರ್ಯಾಪ್ ಸೇರಿ ಒಟ್ಟು 9 ಪ್ರಕರಣಗಳು ದಾಖಲಾಗಿದ್ದಾವೆ. ಅದರಲ್ಲೂ ಏನು ಬೆದರಿಕೆ ಇರ್ಬೋದು ಮತ್ತು ಸುಲಿಗೆ ಇರ್ಬೋದು, ಬೇರೆ ಬೇರೆ ಕೊಲೆ ಯತ್ನ ಇತ್ಯಾದಿ ಪ್ರಕರಣಗಳು ಸಹ ಈಕೆ ವಿರುದ್ಧ ದಾಖಲಾಗಿದ್ದಾವೆ. ಆದರೆ ಇದೆಲ್ಲವೂ ಸಹ ಗೌಣ ಆಗ್ತಾ ಇದೆ BJP ಮುಖಂಡರ ದೃಷ್ಟಿಯಲ್ಲಿ ಮತ್ತು ಕಾರ್ಯಕರ್ತರ ದೃಷ್ಟಿಯಲ್ಲಿ ಇದೆಲ್ಲವೂ ಸಹ ಗೌಣ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಆ ಒಂದು ಮಹಿಳೆ ಏನು ವಿವಸ್ತ್ರವಾಗಿ ಅದೇನು ದೃಶ್ಯಗಳು ಹರಿದಾಡ್ತಾ ಇದೆ ಅದೊಂದೇ ಅವರ ಮುಂದೆ ಕಾಣ್ತಾ ಇದೆ. ಮತ್ತು ಈ ಒಂದು ಏನು ಪೊಲೀಸರ ಸುಪರ್ದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಇದು ಯಾವ ರೀತಿ ಈ ಘಟನೆ ಹೇಗಾಯ್ತು ಅನ್ನೋ ಒಂದು ಪ್ರಶ್ನೆ ಅವ್ರದ್ದಾಗಿದೆ. ಒಂದು ವೇಳೆ ಪೊಲೀಸರಲ್ಲಿ ಇದ್ರಲ್ಲ ಯಾಕೆ ತಡಿಬೋದಾಗಿತ್ತಲ್ಲ ಅನ್ನೋ ಒಂದು ಪ್ರಶ್ನೆ BJP ನಾಯಕರದ್ದಾಗಿದೆ. ಹಾಗಾಗಿ ಇದೇ ಕಾರಣಕ್ಕೆ ಇದನ್ನಿಟ್ಕೊಂಡೇ ಈಗ BJP ಕಾರ್ಯಕರ್ತರು ಮುಖಂಡರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಈಗ ಏನು ಬೇರೆ ಬೇರೆ ಧಾರವಾಡದಲ್ಲೂ ಒಂದು ಪೊಲೀಸ್ ಠಾಣೆಯಲ್ಲಿ ಈಕೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಮತ್ತು ಕೇಶವಪುರದ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ 8 ಪ್ರಕರಣ ದಾಖಲಾಗಿದ್ದಾವೆ. ಮತ್ತು ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಿರ್ಬೋದು ಮತ್ತು ಬೇರೆ ಬೇರೆ ಪ್ರಕರಣಗಳು ಸಹ ಆಕೆ ವಿರುದ್ಧ ಇದ್ದಾವೆ. ಹಾಗಾಗಿ ಅದೆಲ್ಲವೂ ಏನಾದರೂ ತನಿಖೆ ಮಾಡಲಿ, ಆದರೆ ಈ ರೀತಿ ಮಾಡೋದು ಸರಿಯಲ್ಲ ಅನ್ನೋ ಒಂದು ಪ್ರಶ್ನೆ BJP ನಾಯಕರದಾಗಿದೆ. ಚೈತ್ರ. ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಆಕೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದಾಳೆ. ಒಂದು ಪೊಲೀಸ್ ಇಲಾಖೆಯ ಮೇಲೆ ಕೆಟ್ಟ ಭಾವನೆಯನ್ನ ಬರೆಸಬೇಕು ಅಥವಾ ಕೆಟ್ಟ ಆರೋಪಗಳನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆ ಮಹಿಳೆ ತಯಾರಾಗಿದ್ದಾಳೆ ಅನ್ನುವಂಥದ್ದು ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಆ ಒಂದು ತಳ್ಳಾಟ ನೂಕಾಟದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಜೊತೆಗೆ ಆಕೆಯನ್ನ ವ್ಯಾನ್ಗೆ ಹತ್ತಿಸಬೇಕು ಅನ್ನುವುದಷ್ಟೇ ಅವರ ಉದ್ದೇಶ ಆಗಿದೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ಆದ್ರೆ ಈಕೆ ಆ ವ್ಯಾನ್ಗೆ ಹತ್ತಿದ ತಕ್ಷಣ ಬಟ್ಟೆಯನ್ನ ಬಿಚ್ಚಿ ಎಸೆತಾಳೆ. ಅದು ಆ ವ್ಯಾನ್ನ ವಿಂಡೋದಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದು ಯಾರು ಕ್ಯಾಪ್ಚರ್ ಮಾಡಿರುವಂತಹ ದೃಶ್ಯ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಜೊತೆಗೆ ಆ ವ್ಯಾನ್ ಹತ್ತಿದ ತಕ್ಷಣ ತನ್ನ ಬ್ಲೌಸ್ ಅನ್ನ ಕಿತ್ತಿ ಎಸಿತಾಳೆ. ಆಗ ಪೊಲೀಸ್ ಸಿಬ್ಬಂದಿಗಳು, ಮಹಿಳಾ ಸಿಬ್ಬಂದಿಗಳು ಆಕೆಯ ಮಾನವನ್ನ ಮುಚ್ಚಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಬಟ್ಟೆಗಳನ್ನ ತಂದು ಕೊಡ್ತಾರೆ. ಜೊತೆಗೆ ಹಲ್ಲೆಯನ್ನ ನಡೆಸ್ತಾಳೆ. ಪೊಲೀಸರೇ ವಿವಸ್ತ್ರ ಮಾಡಿದ್ರು ಅಂತಿರೋ ಸುಜಾತ ಕುಟುಂಬಸ್ಥರು. ಜೊತೆಗೆ ಸುಜಾತ ಕೂಡ ಹೇಳ್ತಾ ಇರುವಂತದ್ದು ಇದೆ. ಸುಜಾತ ಮೇಲೆ ಈಗಾಗಲೇ 9 ಕೇಸ್ಗಳಿವೆ ಅಂತ ಪೊಲೀಸರು ಸಹ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಸುಜಾತ ಮೇಲೆ ಯಾವ ಕೇಸ್ಗಳಿದೆ, ಸುಜಾತ ಯಾರು, ಆಕೆಯ ಹಿನ್ನೆಲೆ ಏನು? ಈಗಾಗಲೇ 9 ಕೇಸ್ಗಳು ಆಕೆಯ ಮೇಲೆ ದಾಖಲಾಗಿದೆ. ಹನಿ ಟ್ರ್ಯಾಪ್ ಪ್ರಕರಣ, ಕೊಲೆ ಯತ್ನ ಪ್ರಕರಣ, ಪೊಲೀಸರ ಮೇಲೂ ಹಲ್ಲೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂತಹ ಕೇಸ್, ಗುಂಪುಗಟ್ಟಿ ಗಲಾಟೆ ನಡೆಸಿದ ಕೇಸ್ ಕೂಡ ಸುಜಾತ ಮೇಲಿದೆ. ಯಾಕಂದ್ರೆ ಇಂಥವರನ್ನ BJP ನಾಯಕರು ಪ್ರಚೋದನೆ ಕೊಡೋದು ಅಥವಾ ಸಪೋರ್ಟ್ ಮಾಡುವಂಥದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಪ್ರಶ್ನೆ ಕಂಡು ಬರುತ್ತೆ. ಯಾಕಂದ್ರೆ ಆಕೆಯೇ ಪೊಲೀಸ್ ಸಿಬ್ಬಂದಿಗಳ ಮೇಲೆ ಹಲ್ಲೆಯನ್ನ ನಡೆಸಿದಾಳೆ, ಕಚ್ಚಿದಾಳೆ, ಗಾಯಗೊಳಿಸಿದಾಳೆ. ಜೊತೆಗೆ 9 ಕೇಸ್ಗಳು ಕೂಡ ಆಕೆಯ ಮೇಲಿರುವಂಥದ್ದು. ಹನಿ ಟ್ರ್ಯಾಪ್ ಕೇಸ್ ಇದೆ, ಕೊಲೆ ಯತ್ನ ಕೇಸ್ ಇದೆ, ಪೊಲೀಸರ ಮೇಲೂ ಹಲ್ಲೆ ನಡೆಸಿದ್ದಾಳೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾಳೆ. ಸೊ ಹೀಗಾಗಿ ಇಂತಹ ವ್ಯಕ್ತಿಗಳನ್ನ ಇವರು ಸಪೋರ್ಟ್ ಮಾಡೋದು ಅನ್ನುವಂಥದ್ದು ಕಾಂಗ್ರೆಸ್ ಕೂಡ ಪ್ರಶ್ನೆ ಮಾಡ್ತಾ ಇದೆ. ಯಾಕಂದ್ರೆ ಅಲ್ಲಿ ಪೊಲೀಸ್ ಅವರು ಹೋಗಿದ್ದಾರೆ, ಆಕೆಯನ್ನ ವಶಕ್ಕೆ ಪಡಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆಕೆಯ ಜೊತೆ ಮಾತುಕತೆ ನಡೆಸಿದ್ದಾರೆ. ಅದಾದ ಮೇಲೆ ಆಕೆಯು ಕೂಡ ಪೊಲೀಸ್ ಸಿಬ್ಬಂದಿಗಳ ಜೊತೆ ವಾಗ್ವಾದವನ್ನ ನಡೆಸಿದ್ದಾಳೆ. ಅಂತೂ ಇಂತೂ ಆಕೆಯನ್ನ ವ್ಯಾನ್ ಹತ್ತಿಸಲೇಬೇಕು ಅಂತ ಹೇಳಿ ಕೇವಲ ಪೊಲೀಸ್ ಸಿಬ್ಬಂದಿಗಳು, ಮಹಿಳಾ ಪೊಲೀಸ್ ಸಿಬ್ಬಂದಿಗಳು ಆಕೆಯನ್ನ ವ್ಯಾನಿಗೆ ಹತ್ತಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ.